ಮನುಷ್ಯನಿಗೆ ಸ್ನೇಹ ಎಷ್ಟು ಮುಖ್ಯ ಅನ್ನೋದು ಈ ಗೀತೆ ಅರ್ಥ ಬಂಧುಗಳೇ. ಯಾರು ಹೆಗಲು ಕೊಡ್ತಾರೋ, ಯಾರು ಸ್ನಾನ ಮಾಡ್ತಾರೋ, ಯಾರು ಗಡಿಗೆ ಹೊಡಿಸ್ತಾರೋ, ಯಾರು ಕಣ್ಣೀರ್ ಹಾಕ್ತಾರೋ, ಯಾರು ಸಂತೋಷ ಪಡ್ತಾರೋ. ಸಾವಿಗೆ ಸಂತೋಷ ಪಡೋರು ಇದ್ದಾರೆ, ಕೆಲವು ಸಾವಾದ ಕೆಲವು ಸಂತೋಷ ಆಗ್ತದ್ರಿ ಕೆಟ್ಟ ಮನ್ಸುಗಳಿಗೆ, ಕೆಲವ್ರಿಗೆ ದುಃಖ ಆಗ್ತದೆ. ಜಗಳ ಆಡ್ಕೊಂಡಿದ್ದೋ ಆದ್ರೂ ಅವ್ನು ಇರ್ಬೇಕಾಯ್ತು ಅಂತಾರೆ ಬಹಳ ಜನ. ಆದ್ರೆ ಕೆಲವರು ಒಳಗೆ ಸಂತೋಷ ಪಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ವಿಕೃತ ಮನಸ್ಸು ಅಂತ ಕರೀತಾರೆ. ಒಂದು ಮನೆ ದುಃಖ ನೋಡಿ, ಒಬ್ಬ ವ್ಯಕ್ತಿ ಸಾವು ನೋಡಿ ಸಂಭ್ರಮಿಸಬಾರ್ದಂತೆ. ಏನೋ ಅವ್ರು ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಆಯ್ತು ಬಿಡಪ್ಪ, ನಾವೆಲ್ಲ ಮಾತಾಡಬಾರ್ದು ಅಂತ. ಮಾಡ್ದವ್ರ ಪಾಪ ಆಡ್ದವ್ರು ಬಾಯ್ಲಿ ಅಂತ. ಅದಕ್ಕೆ ಇವತ್ತು ವಿಕೃತ ರೂಪ ಹೋಗಿ ಸುಕೃತವಾದಂತ ಸ್ವರ್ಗ ನಮ್ಮ ಮುರಳೀಧರಣ್ಣಂದು. ಮುರಳೀಧರಣ್ಣಂದು ಸ್ನೇಹ ಇವತ್ತು ಅವರು ಸಂಬಂಧಕ್ಕಿನ್ನ ಅವ್ರ ಸ್ನೇಹಿತರೆಲ್ಲ ಕಣ್ಣೀರು ಹಾಕಿದ್ದಾರೆ ಮುರಳಿ ಅಣ್ಣನಿಗೋಸ್ಕರ. ಗೆಳೆಯ ಇರಬೇಕಿತ್ತು ನಮ್ಮ ಜೊತೆ ಇನ್ನೊಂದಷ್ಟು ದಿವಸ ಅಂತ. ಅದ್ರ ಏನ್ ಮಾಡೋದು, ನಮ್ ಲೆಕ್ಕದಂಗ ಆಯಸ್ಸಿಲ್ವಲ್ಲ, ಮರಣದ ನಿರ್ಧಾರ ಗೊತ್ತಾಗ್ತಿಲ್ವಲ್ಲ. ಜನನದ ನಿರ್ಧಾರ ಶುರು ಮಾಡೋರಿಗೆಲ್ಲ ಜನನ ನಿರ್ಧಾರ ಆಗ್ತಾ ಇದೆ. ಅದು ಗರ್ಭಿಣಿ ಹೆಣ್ಮಗಳು ಹೋಯ್ತಿದಂಗೆ ಡೇಟ್ ಕೊಡ್ತಾರೆ. ಇವರು ಒಳ್ಳೆ ಡೇಟ್ ಕೇಳ್ಕೊಂಡು ನಕ್ಷತ್ರ ನೋಡ್ಕೊಂಡು ಆಪರೇಷನ್ ಮಾಡಿಸ್ತವ್ರೆ. ಆಪರೇಷನ್ ಮಾಡಿಸ್ಬಿಟ್ಟು ನನ್ನ ಮಗ ರಾಜಯೋಗದಲ್ಲಿ ಹುಟ್ಟವನೆ ಅಂತ ಹೇಳ್ತಾವ್ರೆ. ಇವನು ರಾಜಯೋಗ ಅಂತ ಇವನಂತಾನೆ ಅದು ಕೋತಿ ಆಡ್ದಂಗೆ ಆಡ್ತಾ ಇದೆ. ಯಾಕೆ ಅಂದ್ರೆ ಹುಟ್ಟಿರೋದು ಆ ರೀತಿ, ಅದು ಅರ್ಧಂಬರ್ಧದಲ್ಲಿ ಎತ್ಕೊಂಬಂದ್ಬಿಟ್ಟಿರೋದು ಅಯೋಂಜಿತತ್ವ. ಸುಮ್ಮನಿರ್ಬೇಕಿತ್ತು, ಸಹಜವಾದ ಹೆರಿಗೆ ಆದಾಗ ಲೆಕ್ಕ ಬತ್ತಿತ್ತೇನೋ ನಕ್ಷತ್ರ ಇಂಥದ್ದು ಅಂತ. ಅದು ಬಿಟ್ಬಿಟ್ಟು ನಾವೇ ಗುರುಗಳು ಕೇಳ್ಕೊಬಿಟ್ಟು ನಾವೇ ಡಾಕ್ಟ್ರ್ ಟೈಮ್ ಕೊಟ್ಬಿಟ್ಟು 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆಪರೇಷನ್ ಮಾಡ್ಬಿಡಿ ಸೂಪರ್ ಆಗದೆ ಟೈಮ್ ಅಂದ್ಬಿಟ್ಟು ಜಾತಕಕ್ಕೂ ಸಿಗೋದಿಲ್ಲ, ಶಾಸ್ತ್ರಕ್ಕೂ ಸಿಗಂಗಿಲ್ಲ ಅವೆಲ್ಲ. ಆದ್ರೆ ಸಾವು ನಿರ್ಧಾರ ಇಲ್ಲ ನೋಡ್ರಿ. ಅದು ನಿರ್ಧಾರ ಸತ್ತ ಮೇಲೆ ಕೇಳ್ಬೇಕು ಶಾಸ್ತ್ರ. ಮುರಳಣ್ಣ ತಿರ್ಕೊಂಡ್ರು ನೋಡಿ ಸಮಯ ಆಗಿತ್ತು ಅಂತ. ಅದರಿಂದ ಇದು ನಿರ್ಧಾರ ಮಾಡಲಾಗದ ಸಮಯ, ಇದು ಮೃತ್ಯು. ಅದು ಐಶ್ವನೊಳಗೂ ಸಾವು ಬರ್ತದೆ. ತುರ್ತು ಚಿಕಿತ್ಸಾ ಘಟಕ, 2 ವೈದ್ಯರು, 4 ಜನ ನರ್ಸು ದಾದಿಯರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರು. ಹೋಗೋ ಸಮಯ ಬಂದ್ರು ಒಳಗೆ ಸಾಯ್ಬೇಕು. ಇಲ್ಲ ಅವರೇನ್ ಸೇಫ್ಟಿ ಅನ್ನಂಗಿಲ್ಲ. ಅದಕ್ಕೆ ಇಲ್ಲಿ ಯಾವ ಸ್ಥಳ ರಕ್ಷಣೆ ಗೊತ್ತಿಲ್ಲ ನಮಗೆ. ಹಾಸ್ಪಿಟ್ಲ್ ಪಕ್ಕದಲ್ಲಿದ್ರು ಕೂಡ ಅಲ್ಲಿಗೋಗೊತ್ತು ಪ್ರಾಣ ಬಿಡ್ಬೋದು. ನಮ್ಮ ಚಾಮುಂಡೇಶ್ವರಿ ಹಾಸ್ಪಿಟ್ಲ್ ಅಂತಿದೆ, ನಮ್ಮ ಬೂದ್ನೂರವ್ರೊಬ್ರು ಡಾಕ್ಟ್ರು, ಯುವಕ ಹಾಸ್ಪಿಟ್ಲ್ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅವ್ರು. ಡಾಕ್ಟ್ರ್ ಅವರು. ನಾವಂತೀವಿ ಹತ್ರದಲ್ಲಿ ಆಸ್ಪತ್ರೆ ಇದ್ರೆ ಬದಿ ಕಚ್ಚಿದ್ರೇನೋ ಅಂತ ಮಾತ್ರ, ಹಾಸ್ಪಿಟ್ಲ್ ಒಳಗೆ ಸತ್ತೋದ್ರಲ್ಲ ಅವ್ರು. ಏನ್ ಮಾಡುವ ಇವಾಗ ನಾವು? ಅದಕ್ಕೆ ಇದು ತಾಯಿ ಗರ್ಭದಲ್ಲಿ ನಿಶ್ಚಯವಾದದ್ದು ಮರಣ ಅಂತ ಎಕ್ಸ್ಪೈರಿ ಡೇಟ್ ಇಟ್ಕೊಂಡೇ ಬಂದಿರೋದು ನಾವೆಲ್ಲ. ಅದು ಮುಗಿದಾಗ ಹೋಗ್ತೀವಿ. ತುಂಬಾ ಹತಾಶರಾಗವ್ರ ಜನ. ಮೈಸೂರಲ್ಲೊಬ್ಬ ನಿನ್ನೆ ತಾಯಿ ಹೆಂಡತಿ ಮಗನ್ನು ಕೊಂದು ಅವನು ಸತ್ತು ಹೋಗ್ಬಿಟ್ಟವನು ಸಾಲಕ್ಕೆ ಎದ್ರಕೊಂಡು. ಮೊನ್ನೆ ಒಬ್ಬ ಪುಣ್ಯಾತ್ಮ ಅವನೇನ್ ಮಾಡವನೆ ಅಂದ್ರೆ, ನಾ ಸತ್ತೋಗ್ಬಿಟ್ರೆ ನನ್ನ ಹೆಂಡತಿ ನೋಡ್ಕೋರು ಯಾರು ಅಂತ ಅವಳನ್ನೇ ಮೊದಲು ಸಾಯಿಸ್ಬಿಟ್ಟವನೆ. ಈಗ ಇವನ್ ನೋಡ್ಕೋರು ಯಾರು? ಇವನ್ನ ಪಾಪಿ ನನ್ನ ಮಕ್ಳು ಏನ್ ಯೋಚನೆ ಮಾಡ. ಇವನ್ ಮದುವಾಕ್ ಮುಂಚೆ ಯಾರು ನೋಡ್ಕತ್ತಿದ್ರವ ಅಮ್ಮನ್ನ? ಇವನೇ ಎತ್ಬಿಟ್ಟು ಇವನೇ ಮದುವಾಗಿದ್ನ. ಇವನ್ ಸತ್ತೋಗ್ಬಿಟ್ರೆ ಅವ ಅಮ್ಮನ ಗತಿ ಏನು ಅಂತ ಇವನು ಹೋಗುನು ಸುಮ್ಮನೆ ಹೋಗ್ಬೇಕಪ್ಪ ಕಾಡ್ದು. ಇನ್ನೊಬ್ರು ಸಾಯಿಸೋಕೆ ನಿಂತ್ರಲ್ರಿ. ಸಾಲಕ್ಕೆ ಹಿಂಸೆ, ಸಾಲಗಾರರು ಬೋದ್ರು ಬೈತಾರೆ. ಸಾಲ ಮಾಡುವಾಗ ಜ್ಞಾನ ಇರ್ಬೇಕು, ಬೈತಾರೆ. ನಿನ್ನ ಹಣ ನಿನ್ನ ಅಮ್ಮಯ್ಯ ಕೊಡು ಅಂತಾರೆ ಎಲ್ರೂ. ಜ್ಞಾನ ಬೇಡವನ ಮಾರ್ಯ. ಸರಳವಾಗಿ ಬದುಕುದು ಕಲಿಬೇಕು. ಸಾಲ ಮಾಡಿದ್ಮೇಲೆ ದೃಢತೆಯಿಂದ ಎದುರಿಸಿ ಬದುಕುದು ಕಲಿಬೇಕಪ್ಪ. ಕೊಡ್ತೀನಿ ಹೋಗೋಣ ಅಂತ ಹೇಳ್ಬೇಕಪ್ಪ. ಇನ್ನು ಸಾಲ ಕೊಟ್ರಲ್ಲ ಮೇಲ್ಮೇಲೆಗೆ ಚಿಕ್ಕಪ್ಪ ಯಾವ ಕೋಟಿ, ಮಾವ ಯಾವ ಕೋಟಿ ಅಂತಾರೆ. ಕೋಪ ಬಂದು ಮಾತಾಡೇ ಆಡ್ತಾರೆ. ತಡ್ಕೋಕ್ ಶಕ್ತಿ ಇಲ್ಲ ಅಂದ್ಮೇಲೆ ಸಾಲನೇ ಮಾಡಬೇಡ ನೀನು. ಯಾಕೆ ಈ ಜಗತ್ತಲ್ಲೆಲ್ಲ ದೊಡ್ಡ ಮನೆ ಒಳಗೆ ಮಾತ್ರ ಬದುಕ್ತಾವ್ರ? ಸೀಟಿನ ಮನೆ ಒಳಗೆ ಗುಡ್ಸ್ತೊಳಗೆ ಬದುಕೋರು ಯಾರು ಮನುಷ್ಯರಲ್ವಾ? ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ ಸಾಲಿಗರು ಬಂದು ಎಡವಾಗ ಕಿಬ್ಬಲಿಯ ಕೀಲು ಮುರಿದಂತೆ ಸರ್ವಜ್ಞ. ಹಾಲು ಅನ್ನ ಉಣ್ಣಗದೆ ಅಂತ ಕೈ ತುಂಬ ಸಾಲ ಮಾಡ್ಬಿಟ್ಟು ಲೆಕ್ಕವಿಲ್ದಂಗೆ ಎಲ್ಲ ಶೋಕಿ ಮಾಡ್ಬಿಟ್ಟು ಏನ್ ಗೊತ್ತೇನ್ರಿ ಈ ಜಗತ್ತಲ್ಲಿ ಈ ಬಹಳ ಜನ ಏನ್ ಗೊತ್ತಾ? ಏನ್ರಿ ಇಷ್ಟೊಂದು ಸಾಲ ಮಾಡ್ಕೊಂಡು ಯಾಕ್ರಿ ಮಗಳ ಮದುವೆ ಇಷ್ಟೊಂದು ಸಾಲ ಮಾಡ್ತೀರಲ್ಲ ಅಂತ ನಾವಂದ್ರೆ, ಅಯ್ಯೋ ನಮ್ಮ ಅಕ್ಕಪಕ್ಕದವ್ರು ಆಡ್ಕೊಬಿಡ್ತಾರೆ. ಅವ್ರು ಮೀರ್ಸಿ ಮಾಡ್ಬೇಕು. ನಾವು ಯಾರನ್ನ ಮೀರ್ಸಿದ್ರಿ ಆಮೇಲೆ ಮದುವಾಗ 1 ತಿಂಗಳು ಬತ್ತರ ಬಡ್ಡಿ ಕಟ್ಟೋರು. ಅವ್ರನ್ನೇನ್ ಮಾಡೋದಾಗ ಏನು ಹುಚ್ಚುತನ ಬಂದದ್ ನೋಡ್ರಿ. ಈ ತಿಥಿ ಕಾರ್ಯಕ್ರಮನೂ ಅಷ್ಟೇ, ತಿಥಿ ಕಾರ್ಯಕ್ರಮ ಅಷ್ಟೇ, ಗೀತ ನಮನ ಅಷ್ಟೇ, ನೀವು ಮಾಡಿಸೋ ಅಡುಗೆನೂ ಅಷ್ಟೇ.
ಮಾದೇಗೌಡರು ಚೆನ್ನಾಗಿದ್ರು, ಮಕ್ಕಳು ಚೆನ್ನಾಗವ್ರೆ, 4 ಜನಕ್ಕೆ ಅಣ್ಣ ಹಾಕೋ ಶಕ್ತಿ ಅದೇ ಆಗ್ತವ್ರೆ. ಹಂಗನ್ಬಿಟ್ಟು ಬಡವ್ರು ತಿಥಿ ಮಾಡಬಾರ್ದು ಅಂತಿಲ್ಲ. ಅವ್ರ ಶಕ್ತಿ, ಅವ್ರ ಅನುಕೂಲ. 4 ಜನ ಕರೆದು ಭಜನೆ ಮಾಡಿಸಿದ್ರಾಯ್ತು. ಬರೀ 100 ಜನ ಕಡೆಗೆ ಮಾಡ್ಸಾಕ್ರೆ ಅದು ಕಾರ್ಯವೇ? ಯಾರಪ್ಪ ನೀನ್ ಸಾಲ ಮಾಡ್ಕೊಂಡು ಆಮೇಲೆ ಹೆಡ್ತ ಮಕ್ಳೆಲ್ಲ ಸಾಯಿಸು ಕತ್ಮಿಸ್ಕಿ ಅಂತ ಹೇಳಿರೋರು? ಯೋಚಿಸ್ಬೇಕ್ರಿ. ಬಡತನ ಏನು ತಪ್ಪಿಲ್ಲ, ಬಡತನ ಏನು ತಪ್ಪಿಲ್ಲ. ಬಡತನ ನಮ್ಮ ಮನೇಲಿ ಬರ್ತದೆ, ಬದುಕ್ಮ. ಶ್ರೀಮಂತಿಗೆ ಅವ್ರ ಅದೃಷ್ಟ, ಏನೋ ಅವ್ರ ಅಪ್ಪ ಕೂಡ ಹಾಕಿದ ಚೆನ್ನಾಗವ್ರೆ. ಬಡಂದು ತಪ್ಪಲ್ಲ, ಶ್ರೀಮಂತಂದು ತಪ್ಪಲ್ಲ. ಈ ಬಡವ ಶ್ರೀಮಂತ ನಂಗೆ ತೋರ್ಸ್ಕೋಕ್ ಹೋಯ್ತಾನ ನೋಡಿ, ಅದು ತಪ್ಪಾಗಿ ಕೂತಿರೋದಿಲ್ಲಿ. ಯಾರು 4 ಜನ ಮುಂಚಾರೆ ಗತ್ತಲ್ಲಿ ಬಾಳ್ಬೇಕು ಅಂದ್ಬಿಟ್ಟು 10 ರೂಪಾಯಿ ಬಡ್ಡಿ ಹೆಂಗೆ ಸಾಲ ತಗೊಂಬಂದು ಬಾಳ್ಗಿಟ್ಟಾರೆ ಅವರು? ಯೋಚಿಸ್ಬೇಕು ಬಂಧುಗಳೇ, ದಯಮಾಡಿ ಯೋಚಿಸ್ಬೇಕು. ಯಾರನ್ನೋ ಮೆಚ್ಚಿಸ್ಲಿ ಅಂತ ನಮ್ಮ ಬಾಳಗ್ ನಾವು ಕೊಳ್ಳಿ ಇಟ್ಕೊಳ್ಳೋದೆ ಅಂದ್ರಿ? ಆ ಎತ್ತ ತಾಯಿ ಕೊಂದ ಅವನ್ ಪಾಪಿ. ನಾನು ಎತ್ತ ತಾಯಿನೂ ಸಾಯಿಸವನೆ, ಕಟ್ಕೊಂಡು ಹೆಂಡತಿ ಸಾಯಿಸವನೆ, ತಾನೆತ್ ಮಗನ್ನ ಸಾಯಿಸವನೆ, ಕೊನೆಗೆ ಅವನು ಸತ್ತವ. 4 ಜನರ ಸಾವು ಮೈಸೂರಲ್ಲೇ ಆಗಿರೋದು. ಹಾಸನದವ್ರು ಅವ್ರ ಮೂಲ, ಗೂರೂರು ಮೂಲದವರು. ಇವತ್ತು ಈ ದುರಂತ ತಂದ್ಕಂಡ. ಕೆಲವು ಸಲ ಸಾಲ ಆದ ತಕ್ಷಣ ಯಾಕೋ ನನ್ನ ಸಮಯ ಸರಿ ಇಲ್ಲ ಅಂತ ಆ ವ್ಯವಹಾರ ಸ್ವಲ್ಪ ನಿಲ್ಸಿದ್ರು ಒಳ್ಳೇದು. ಏನಾಗ್ತದೆ ಅಂದ್ರೆ ಹುಚ್ಚು ಬಂದು ಮುಂದ್ಕೊಂಡು ಹೋಗ್ತಾರೆ. ಅದಕ್ಕೆ ಮನಸ್ಸಿನ ಒತ್ತಡವನ್ನ ನೀಗಿಕೊಳ್ಳೋಣ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಆಡಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಗಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ, ತಿಂದು ತೇಗೋ ತನಕ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ, ತಿಂದು ತೇಗೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀವೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಬಳಗ ಬರುವರು ತಮ್ಮ ಎಲ್ಲಿ ತನಕ, ಹಟ್ಟಿ ಬಾಗಿಲು ತನಕ, ರಂಗದ ಕಲ್ಲನ್ ತನಕ. ಬಂದು ಬಳಗ ಬರುವರು ತಮ್ಮ ಎಲ್ಲಿ ತನಕ, ಹಟ್ಟಿ ಬಾಗಿಲು ತನಕ, ರಂಗದ ಕಲ್ಲನ್ ತನಕ, ಹತ್ತಾಗ ಬರುವ
ಬರುವರು ತಮ್ಮ ಕುಣಿತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ. ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ, ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ. ಕಳಚಯ್ಯ ಮಾಯದ ಬರೆಯ ಮುಕ್ತಿ ಬಂದಾಗ, ಕಳಚಯ್ಯ ಮಾಯದ ಬರೆಯ ಮುಕ್ತಿ ಬಂದಾಗ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀವೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ. ಅಯ್ಯ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ. ಅಯ್ಯ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಕೆ ಬೀಳೋ ತನಕ.